ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯ ವತಿಯಿಂದ ಪ್ರಭಾಕರ್ ಹದ್ನೂರ್ ರಾಜ್ಯಾಧ್ಯಕ್ಷರು ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮ ಪಂಚಾಯತಿ ನೌಕರರಾದ ಕರವಸೂಲಿಗಾರ, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಅವರ ಸೇವೆಯೊಳಗಿನ ಪದೋನ್ನತಿಗಾಗಿ ಅಧಿಸೂಚನೆ ಹೊರಡಿಸಿದ ಹಿಂದೆ ತಯಾರಿಸಿದ ತಾತ್ಕಾಲಿಕ ಪಟ್ಟಿಯನ್ನು ರದ್ದುಗೊಳಿಸಿ ಹೊಸ ಅಧಿಸೂಚನೆ ಹೊರಡಿಸಿ ನೇಮಕಾತಿ ಪ್ರತಿಕ್ರಿಯೆ ಪೂರ್ಣಗೊಳಿಸುವಂತೆ ಒತ್ತಾಯಿಸಿ ಇಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಜಗತ್ ವೃತ್ತದಿಂದ ಜಿಲ್ಲಾ ಪಂಚಾಯತ್ ಕಚೇರಿವರೆಗೆ ತಮಟೆ ಬಾರಿಸುತ್ತಾ ಘೋಷಣೆ ಹಾಕುತ್ತಾ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ಬಂದು ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನಾವು ಹೋದ ವಾರ ಇಲ್ಲಿ ಬಂದು ರಾಹುಲ್ ಸಂಕನೂರ್ IAS ಅಧಿಕಾರಿ, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ ಕಲಬುರಗಿ ಅವರಿಗೆ ನಾವು 4-5 ಜನ ನಮ್ಮ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕಾರ್ಯಕರ್ತರು ನಮ್ಮ ಮುಖಂಡರೆಲ್ಲ ಸೇರಿ ಬಂದು ಮನವಿ ಮಾಡಿದ್ದೀವಿ. ರಾಜ್ಯ ಸರ್ಕಾರದ ಆದೇಶ ಇದೆ, ಆ ರಾಜ್ಯ ಸರ್ಕಾರದ ಒಳ ಮೀಸಲಾತಿ ಆದೇಶವನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿ ಯಾರು ದುಡ್ಡು ಕೊಡ್ತಾರೋ ಅವರಿಗೆ ಪದ ಕೊಡುವಂಥ ಹುದ್ದೆಗಳನ್ನು ಕೊಡುವಂಥ ಹರಾಜು ಮಾಡುವಂಥ ಅಧಿಕಾರಿಗಳು ಲಕ್ಷ್ಮಣ್ ಶೃಂಗೇರಿ ನೇತೃತ್ವ ಉಪ ಕಾರ್ಯದರ್ಶಿ ಅವರು ಮಾಡ್ತಾ ಇದ್ದಾರೆ ಇಲ್ಲಿ. ಅದಕ್ಕೆ ಏನಿಲ್ಲ ಸರ್, ಇಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ನಮ್ಮ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಆಲಿಸಿ ನಮ್ಮ ಮಾತುಗಳನ್ನು ಕೇಳಿ ತಾತ್ಕಾಲಿಕ ಪಟ್ಟಿ ಅವ್ರು ಏನು ಮಾಡಿದ್ದಾರೆ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು, ಲಕ್ಷ್ಮಣ ಶೃಂಗೇರಿ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಅವರೆಲ್ಲರನ್ನ ಮುಟ್ಟುಗೋಲು ಮಾಡಿ ಅವರಿಗೆಲ್ಲ ಮನೆ ಕಳಿಸ್ಬೇಕು, ಇಲ್ಲಾಂದ್ರೆ ನಾವು ಜಾಗ ಬಿಟ್ಟು ಹೇಳಲ್ಲ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ನಮ್ಮ ಮನವಿ ಪತ್ರ ತಗೋಬೇಕು, ನಮಗೆ ರೇಟಿಂಗ್ನಲ್ಲಿ ಕೊಡಬೇಕು. ನಾವಿಲ್ಲ ತಾತ್ಕಾಲಿಕ ಪಟ್ಟಿನ ರದ್ದು ಮಾಡಿ ಒಳ ಮೀಸಲಾತಿ ಪ್ರಕಾರನೆ ಮಾಡ್ತೀನಿ ಅಂತ ಹೇಳೋವರೆಗೂ ನಾವು ಜಾಗ ಬಿಟ್ಟು ಹೇಳಲ್ಲ ಸರ್. ಕಾನೂನು ಬಾಹಿರ ಸಂಪೂರ್ಣ ಕಾನೂನು ಬಾಹಿರ ಇದೆ ಅಂತೇಳಿ ಮಾದಿಗ ದಂಡೋರ ರಾಜ್ಯ ಉಪಾಧ್ಯಕ್ಷರು ಸುಮಾರು ಬಾರಿ ಈ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಸರ್ ನೀವು ಮಾಡ್ತಕ್ಕಂಥದ್ದು ತಪ್ಪಿದೆ, ಸರ್ ನೀವು ಆದೇಶ ಮಾಡ್ತಕ್ಕಂಥದ್ದು ತಪ್ಪಿದೆ, ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಆದೇಶ ಮಾಡಿದೆ, ಆ ಆದೇಶದ ಪ್ರತಿ ನಮ್ಮ ಹತ್ರ ಇದ್ದರೂ ಕೂಡ ಅದು ತೋರಿಸಿದ್ರು ಕೂಡ ಅದು ಒಂದು ಕಾನೂನನ್ನು ಗಾಳಿಗೆ ತೂರಿ ತಮ್ಮ ಮನ ಬಂದಾಗೆ ಆದೇಶಗಳನ್ನು ಮಾಡಿ ಸರ್ಕಾರ ನೌಕರಿಗಳನ್ನು ಕೊಡ್ತಾ ಇದ್ದಾರೆ. ಅದು ತಪ್ಪಿದೆ ಸರ್, ಒಳ ಮೀಸಲಾತಿ ವರ್ಗೀಕರಣ ಪ್ರಕಾರ ಕೊಡಿ ಅಂತಂದ್ರೂ ಕೂಡ ಕೊಡ್ತಾ ಇಲ್ಲ. ಸುಮಾರು 2-3 ಸಲ ನಾವು ನೋಡೋಣ ಕೊಟ್ಟಿದ್ದೀವಿ, ಆದರೆ ಅದಕ್ಕೆ ಕೇರೆ ಮಾಡ್ತಾ ಇಲ್ಲ. ಅದಕ್ಕಾಗಿಂತ ಭ್ರಷ್ಟಾಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಿಸಿ ಏನು ಅವೆಲ್ಲ ಆದೇಶ ಮಾಡಿರ್ತಕ್ಕಂಥ ಪ್ರತಿಗಳನ್ನು ರದ್ದುಪಡಿಸಿ ಮುಂದೆ ಏನಿದೆ ಒಳ ಮೀಸಲಾತಿ ವರ್ಗೀಕರಣ ಪ್ರಕಾರ ಆದೇಶ ಮಾಡಿ ಹಿಂದುಳಿದಿರತಕ್ಕಂಥ ದಲಿತ ಜನಾಂಗದವರಿಗೆ ನ್ಯಾಯ ಕೊಡಿಸಬೇಕಂತೇಳಿ ಈ ಒಂದು ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಿಗೆ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಅದೇ ಥರ ಮುಂದುವರಿಸಿದ್ರೆ ಸರ್, ಕರ್ನಾಟಕ ರಾಜ್ಯದಂತ ನಮ್ಮದು ದೊಡ್ಡ ಸಂಘಟನೆ ಇದೆ ಸರ್. ಇಡೀ ಕರ್ನಾಟಕ ರಾಜ್ಯದಂತ ಹೋರಾಟ ಮಾಡಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಪಂಚಾಯತ್ ರಾಜ್ ಸಚಿವರಿಗೆ ಗಮನಕ್ಕೆ ತಂದಿಸಿ ಇದೇನಾದ ಕಲಬುರಗಿಯಲ್ಲಿ ನಡೀತಕ್ಕಂಥ ಅವ್ಯವಹಾರಗಳನ್ನು, ಆಮೇಲೆ ದುಷ್ಟ ಒಂದು ಅಧಿಕಾರಿಗಳನ್ನು ಮಾಡ್ತಕ್ಕಂಥ ಒಂದು ಮಾನಸ ಇಚ್ಛೆ ಬಂದಂಗೆ ಅಧಿಕಾರಿಗಳನ್ನು ನೇಮಕ ಮಾಡ್ತಕ್ಕಂಥದ್ದು ಅದನ್ನು ರದ್ದುಪಡಿಸಿ ಅವ್ರ ಮನೆ ಕಳಿಸೋವರೆಗೆ ನಮ್ಮ ಹೋರಾಟ ಮುಂದೆ ನಿಲ್ಲಿಸೋಂಗಿಲ್ಲ ಸರ್. ನಾವು ಬಸವರಾಜ್